ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್ ವ್ಯವಸ್ಥೆ. ರಸ್ತೆಯಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ಪಾರ್ಕ್ ಮಾಡುವವರೇ ಎಚ್ಚರ. ನಿಯಮ ಪಾಲಿಸದಿದ್ರೆ ಬೀಳುತ್ತೆ ದಂಡ. ಹೌದು ವೀಕ್ಷಕರೇ, ಇನ್ಮುಂದೆ ರಾಜಧಾನಿಯ ರಸ್ತೆಗಳಲ್ಲಿ ಎಲ್ಲೆಂದರೆ ಅಲ್ಲೇ ಹೇಗೆಂದರೆ ಹಾಗೆ ಪಾರ್ಕಿಂಗ್ ಮಾಡುವಂತಿಲ್ಲ. 2022ರಲ್ಲಿ ನಿಲ್ಲಿಸಲಾಗಿದ್ದ ಟೋಯಿಂಗ್ ವ್ಯವಸ್ಥೆಯನ್ನು ಇದೀಗ ಮತ್ತೆ ಆರಂಭಿಸಲು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧರಿಸಿದೆ. ಇನ್ನು ಪ್ರತಿ ಪಾಲಿಕೆಗೆ 2ರಂತೆ 5 ಪಾಲಿಕೆಗಳಿಗೆ ಒಟ್ಟು 10 ಟೋಯಿಂಗ್ ವಾಹನಗಳನ್ನು ನೀಡಲಾಗಿದ್ದು, ಟೋಯಿಂಗ್ ಕಾರ್ಯಕ್ಕೆ ಜಿಬಿಎ ವತಿಯಿಂದಲೇ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಟೋಯಿಂಗ್ ಸಿಬ್ಬಂದಿಗೆ ಸಿಸಿ ಕ್ಯಾಮೆರಾ ಮತ್ತು ಬಾಡಿ ಕ್ಯಾಮೆರಾ ಕಡ್ಡಾಯ. ಈ ಹಿಂದೆ ಸಾರ್ವಜನಿಕರು ಮತ್ತು ಟೋಯಿಂಗ್ ಸಿಬ್ಬಂದಿಗಳ ನಡುವೆ ಹೆಚ್ಚು ಗಲಾಟೆಗಳು ನಡೆಯುತ್ತಿದ್ದು, ಅದನ್ನು ತಪ್ಪಿಸಲು ಈ ಬಾರಿ ಟೋಯಿಂಗ್ ವಾಹನಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗುತ್ತಿದೆ. ಜೊತೆಗೆ ಸಿಬ್ಬಂದಿಗೆ ಬಾಡಿ ವಾರ್ನ್ ಕ್ಯಾಮೆರಾ ಕೂಡ ಕಡ್ಡಾಯಗೊಳಿಸಲಾಗಿದೆ. ನೋ ಪಾರ್ಕಿಂಗ್ ಕಾನೂನು ಉಲ್ಲಂಘನೆಗೆ ದಂಡ ಎಷ್ಟು? ದ್ವಿಚಕ್ರ ವಾಹನಗಳಿಗೆ 650 ರೂಪಾಯಿ, 4 ಚಕ್ರ ವಾಹನಗಳಿಗೆ 1000 ರು ನಿಗದಿ. ಈ ಹಿಂದೆ ಕಾನೂನು ಉಲ್ಲಂಘಿಸಿದ್ರೆ ದ್ವಿಚಕ್ರ ವಾಹನ ಸವಾರರಿಗೆ 500 ರೂಪಾಯಿ ದಂಡ ವಿಧಿಸಲಾಗುತ್ತಿತ್ತು. ಆದರೆ ಅದನ್ನು ಈಗ 650 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು 4 ಚಕ್ರ ವಾಹನಗಳಿಗೆ 1000 ರೂಪಾಯಿ ನಿಗದಿ ಮಾಡಲಾಗಿದೆ. ಹಾಗಾಗಿ ಇನ್ನು ಮುಂದೆ ರಾಜಧಾನಿಯ ವಾಹನ ಸವಾರರು ನಿಯಮಗಳನ್ನು ಪಾಲಿಸದಿದ್ರೆ ದಂಡ ತೆರಬೇಕಾಗುತ್ತದೆ. ಎಚ್ಚರ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.